ಇಲ್ಲಿರ್ತಕ್ಕಂಥ ಬಹುತೇಕ ನಾವೆಲ್ಲ ಹಿಂದೂಗಳಿದ್ದೀವಿ. ಹಿಂದೂ ಸಮಾಜ ಬಿಜೆಪಿಯನ್ನು ಕಾಂಟ್ರಾಕ್ಟ್ ತಗೊಂಡಿಲ್ಲ. ಬಿಜೆಪಿ ಡಸ್ ನಾಟ್ ಮೀನ್ ದೇ ಆರ್ ಎಂಟೈರ್ಲಿ ಟೇಕನ್ ಅ ಕಾಂಟ್ರಾಕ್ಟ್ ಆಫ್ ಹಿಂದೂ ಆರ್ ಹಿಂದುತ್ವ. ಅವರು ಹಿಂದೂಗಳ ಬಗ್ಗೆ ಅದೆಲ್ಲ ಪದೇ ಪದೇ ಯಾಕೆ ಮಾತನಾಡ್ತಾರೆ ಅಂತಂದ್ರೆ ಓಟ್ಗಳು ಸಿಗ್ತವಂತ ಹೇಳಿ. ನಾನು ಹಿಂದೂ, ನೀನು ಹಿಂದೂ. ಈ ದೇಶದಲ್ಲಿ ಸುಮಾರು 88% ಹಿಂದೂಗಳಿದ್ದಾರೆ. ಯಾವ ಬರುವ ಹಿಂದೂಗಳಿಗೆ ಅನುಕೂಲ ಆಗಿದೆ ಒಂದು ಪ್ರಶ್ನೆ ಕೇಳಿ ನೋಡಿ. ಈ ದೇಶದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಗುಡಿಗಳಿದ್ದಾರೆ. ರಿಜಿಸ್ಟರ್ಡ್ ಗುಡಿ ಸುಮಾರು 7,63,000 ಗುಡಿಗಳಿದ್ದಾವೆ. ಇದು ಬಿಜೆಪಿ ಅವರು ಕಟ್ಟಿದ್ದಲ್ಲ. ಇದು ಬಿಜೆಪಿ ಅವರು ಕಟ್ಟಿದ ಗುಡಿ ಅಲ್ಲ ತಾಯಿ. ನೀನು ಸಣ್ಣಕ್ಕಿದ್ರಿಂದ ನಿಮ್ಮ ಅಜ್ಜಿ, ನಿಮ್ಮ ತಾತ, ನಮ್ಮ ತಾತ, ನಮ್ಮ ಮುತ್ತಜ್ಜಿ ಎಲ್ಲ ಹುಟ್ಟು ಬೆಳೆದಾರೆ. ಈ ದೇಶದಲ್ಲಿ 20 ಲಕ್ಷ ಗುಡಿಗಳಿದ್ದಾವೆ. ರಿಜಿಸ್ಟರ್ಡ್ ಸುಮಾರು 7 ಲಕ್ಷ ಗುಡಿಗಳಿದ್ದಾವೆ. ಇದು ಯಾರು ಬಿಜೆಪಿ ಕಟ್ಟಿರ್ತಕ್ಕಂಥದ್ದಲ್ಲ, ಜನರು ಕಟ್ಟಿದ್ದಾರೆ, ಸರ್ಕಾರಗಳು ಕಟ್ಟಿದ್ದಾವೆ. ಇವರು ದಿನಾ ಬೆಳಿಗ್ಗೆ ಹೇಳಿದ್ರೆ ಕಾಂಗ್ರೆಸ್ನವರು ಮುಸ್ಲಿಂನ ಓಲೈಸ್ತಾರೆ, ಮುಸ್ಲಿಂನ ಓಲೈಸ್ತಾರೆ ಅಂತ ಹೇಳ್ತಾರಲ್ಲ. ನೀವು ಅವರಿಗೆ ಪ್ರಶ್ನೆ ಕೇಳಿ, ನೀವು ಅಧಿಕಾರಕ್ಕೆ ಬಂದು ಒಂದೇ ಒಂದು ರಾಮ ಮಂದಿರ ಕಟ್ಟಿದ್ರಿ, ಅದು ದುಡ್ಡು ಜನರ ದುಡ್ಡು ತಗೊಂಡು ಕಟ್ಟಿದ್ರಿ, ಅಲ್ಲಿ ಕೂಡ ಮೋಸ ಜನರಿಗೆ ಮಾಡಿದ್ರೆ ಅಂತಕ್ಕಂಥದನ್ನ ಗಟ್ಟಿಯಾಗಿ ಮಕ್ಕಳು ಕೇಳಬೇಕಂತ ಕಳೆದಾಗಿ ಮಾಡ್ತೀವಿ. ಈಗ ನೀವೆಲ್ಲ ಮಕ್ಕಳು ಬಸ್ ಫ್ರೀ ತಿರುಗಾಡಿಲ್ಲ ಹೋಗಿಲ್ಲಮ್ಮ. ಸುಮಾರು ಕರ್ನಾಟಕ ರಾಜ್ಯದಲ್ಲಿ 650 ಕೋಟಿ ಹೆಣ್ಮಕ್ಕಳು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ. ಎಷ್ಟಮ್ಮ? ಓದ 650 ಕೋಟಿ ಹೆಣ್ಮಕ್ಕಳು. ಎಷ್ಟಮ್ಮ? ಗಟ್ಟಿಯಾಗಿ ಎಷ್ಟು? 650 ಕೋಟಿ ಹೆಣ್ಮಕ್ಕಳು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರ್ತಕ್ಕಂಥದ್ದು. ಇಂಥ ಒಂದು ಯೋಜನೆ ಎಲ್ಲೇ ಇದ್ರೆ ಪ್ರಪಂಚದಲ್ಲಿ ಎಲ್ಲಿಲ್ಲ, ಭಾರತ ದೇಶದಲ್ಲಿ ಎಲ್ಲಿಲ್ಲ. ಇಂಥ ಕರ್ನಾಟಕ ರಾಜ್ಯದಲ್ಲಿ ಬಯಸ್ತೇನೆ. ಅದಕ್ಕೆ ಹೆಣ್ಮಕ್ಕಳ ಪರವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಾವು ಬಹಳ ಹತ್ತಿರದಿಂದ ಗಮನಿಸಬೇಕು. ಇವತ್ತು ಬಿಜೆಪಿ ಅವರು ಕೇಂದ್ರದಲ್ಲಿದ್ದಾಗ ಮೋದಿ ಸಾಹೇಬ್ 12 ವರ್ಷ ಆಗಿದೆ, ನಮಗೆ ಯಾವ ರೀತಿಯಾದಂತ ಒಂದು ಕಾರ್ಯಕ್ರಮ ಮಾಡಿಲ್ಲ. ಇವತ್ತು ಎರಡೆರಡು ಪ್ರಶ್ನೆ ಹೇಳಿಕೆ ಬರೀತೇನೆ. ಬಹಳಷ್ಟು ಹೆಣ್ಮಕ್ಳಿಗೆ ಸೇರಿದ್ದಾರೆ, ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾರೆ. ಇದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಗ್ಬೇಕು. ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದ್ರು. ಹಿಂದೂ ಕೋಡ್ ಬಿಲ್ ಏನು? ಹಿಂದೂ ಕೋಡ್ ಬಿಲ್ ವಿಚಾರದಲ್ಲಿ ಅಂತಂದ್ರೆ ಹಿಂದೂ ಕೋಡ್ ಬಿಲ್ ನಲ್ಲಿ ವಿಶೇಷವಾಗಿ ನಮ್ಮ ಇತಿಹಾಸವನ್ನು ತಾವು ನೋಡಿದಾಗ ನಾವು ಮಿತಾಕ್ಷರ ಧರ್ಮಾಗ ಅಂತ ಹೇಳಿ 2 ಪದ್ಧತಿಯಲ್ಲಿ ನಮ್ಮ ಹಿಂದೂ ಸಮಾಜ ಇರ್ತಾ ಇತ್ತು. ಅದರಲ್ಲಿ ಯಾವುದೇ ರೀತಿಯಾಗಿ ಅಪ್ಪನ ಆಸ್ತಿ, ಗಂಡನ ಆಸ್ತಿ ಹೆಣ್ಮಕ್ಳಿಗೆ ಬರ್ತಾ ಇರಲಿಲ್ಲ. ಇದನ್ನ ಯಾಕೆ ಹೇಳಿದ್ರೆ ಬಹಳ ಹೆಣ್ಮಕ್ಳಿಗೆ ಅದಕ್ಕಾಗಿ ಹೇಳಬೇಕಾಗುತ್ತೆ. ಹಿಂದೂ ಕೋಡ್ ಬಿಲ್ ಬಾಬಾ ಸಾಹೇಬ್ ಮುಖಾಂತರ ಇವತ್ತು ನೀವೆಲ್ಲ ಹೆಣ್ಮಕ್ಳು ಇದ್ದಿರಲ್ಲ. ಭಾರತ ದೇಶದ ಎಲ್ಲ ಹೆಣ್ಮಕ್ಕಳು ದಯಮಾಡಿ ಕೇಳಿಸ್ಕೊಳ್ಳಿ. ಭಾರತ ದೇಶದ ಎಲ್ಲ ಹೆಣ್ಮಕ್ಕಳಿಗೆ ನಿಮಗೆ ಒಂದು ಪಿತ್ರಾರ್ಜಿತ ಆಸ್ತಿ, ನಿಮ್ಮ ಅಪ್ಪನ ಆಸ್ತಿ, ಗಂಡನ ಆಸ್ತಿ ಸಮಬಾರಾಗಿ ಸಿಗ್ತಾ ಇದೆ. ಇದು ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯಲ್ಲಿ ಅದರ ಜೊತೆಗೆ ಇವತ್ತು ಜವಾಹರ್ಲಾಲ್ ನೆಹರು ಗಮನಿಸಬೇಕು. ಯಾವ ಮೊದಲನೇ ಬಾರಿಗೆ ಹಿಂದೂ ಕೋಡ್ ಬಿಲ್ ಪಾಸ್ ಆಗಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡ್ತಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಕೇವಲ ಎಸ್ ಸಿ ಎಸ್ ಟಿಗೆ ಅಂತಲ್ಲಮ್ಮ ತಾಯಿ. ಹೆಣ್ಮಕ್ಳು ಇವತ್ತು ಬಡ ಏನಿಲ್ಲ. ನೀವು ರಾಮಾಯಣ ಓದ್ಕೊಳ್ಳಿ, ಮಹಾಭಾರತ ಓದ್ಕೊಳ್ಳಿ, ಕುರಾನ್ ಓದ್ಕೊಳ್ಳಿ, ಬೈಬಲ್ ಓದ್ಕೊಳ್ಳಿ, ಎಲ್ಲ ಓದ್ಕೊಳ್ಳಿ. ಆದ್ರೆ ನಿಮಗೆ ಹಕ್ಕು ಕೊಟ್ಟಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳು ದಯಮಾಡಿ ನಿಮ್ಮ ಮನೆಗೆ ವಾಪಸ್ ಹೋದ ನಂತರ ಹಿಂದೂ ಕೋಡ್ ಬಗ್ಗೆ ತಾವು ಓದ್ಕೊಳ್ಳಿ. ಇವತ್ತು ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಆ ಒಂದು ಕಾನೂನಿನ ಮುಖಾಂತರ ನಮಗೆ ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಕೊನೆಯದಾಗಿ ಯುಪಿಎ ಸರ್ಕಾರ, ನಮ್ಮ ಸರ್ಕಾರದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮ ತಾವು ಗೊತ್ತಿದ್ದಾವೆ. 4 ಕಾರ್ಯಕ್ರಮಗಳ ಬಗ್ಗೆ ಹೇಳಿಕೆ ಬಯಸ್ತೇನೆ. ಪತ್ರಿಕಾ ಮಾಧ್ಯಮದಲ್ಲಿ ಇದೆ. ಇವತ್ತವರೆಗೆ ವಿಡೋ ಪೆನ್ಷನ್ ಬರ್ತದೆ, ಓಲ್ಡ್ ಏಜ್ ಪೆನ್ಷನ್ ಬರ್ತದೆ, ಅಂಗವಿಕಲರ ಮಾಸಾಶನ ಬರ್ತದೆ, ವೃದ್ಧಾಪ್ಯ ವೇತನ ಬರ್ತದೆ. ಈ 4 ಕಾರ್ಯಕ್ರಮಗಳು
ಸುಮಾರು ಒಂದೊಂದು ಮನೆಗೆ ತಿಂಗಳಿಗೆ ಸುಮಾರು 7 8 ಸಾವಿರ ರೂಪಾಯಿ ಬರ್ತಕ್ಕಂಥ ಕಾರ್ಯಕ್ರಮ ಇದು ಕಾಂಗ್ರೆಸ್ ಕೊಡೋದು ಬಿಟ್ರೆ ಬಿಜೆಪಿ ಅವರು 12 ವರ್ಷದಲ್ಲಿ ಯಾವುದೋ ಒಂದು ಹೊಸ ಕಾರ್ಯಕ್ರಮ ಇಲ್ಲ. ಅದಕ್ಕೆ ಇಲ್ಲಿ ಇವತ್ತು ಚುನಾವಣೆ ಸ್ಪರ್ಧೆಯಲ್ಲಿರ್ತಕ್ಕಂಥದ್ದು ಸಮರ್ಥ ಆಗಿರ್ಬೋದು, ಸಮರ್ಥ ಅವ್ರ ಹಿಂದ್ಗಡೆ ಕಾಂಗ್ರೆಸ್ ಪಕ್ಷ ಇದೆ. ಅದಕ್ಕೆ ಹೆಚ್ಚಾಗಿ ನಮ್ಮ ದಿವಂಗತ ನಮ್ಮ ಶಾಮು ಶಿವಶಂಕರ್ ಅವರು ಕೂಡ ಅವರ ಆಶೀರ್ವಾದ ಇದೆ. ನೀವು ದಯಮಾಡಿ ಹೆಣ್ಮಕ್ಳು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಾವು ಆಲೋಚಿಸಬೇಕು, ಯೋಚನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಚುನಾವಣೆಗಳು ಬಂದಾಗ ಅಲ್ಲಿ ಬಾಗಲಕೋಟೆ ಬಂದು ಯತ್ನಾಳ್ ಸಾಹೇಬ್ ಹೇಳ್ತಾರೆ ಮುಸಲ್ಮಾನರು ಓಟ್ ಬೇಡ ಅಂತ ಹೇಳ್ತಕ್ಕಂಥ ಸಾಧ್ಯ